ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾವನಾ ಬ್ಯೂಟಿ ಟ್ಯುಟೋರಿಯಲ್ಸ್. ಟುಡೇ ನಾನು ನಿಮಗೆ ಪಾರ್ಟ್ 2 ಅಂತಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಥಿಯೋರಿನ ಹಾಕಿದ್ದೀನಿ ವ್ಯಾಕ್ಸಿಂಗ್ದು. ಇವತ್ತು ನಾನು ವ್ಯಾಕ್ಸಿಂಗ್ದು ಪ್ರಾಕ್ಟಿಕಲಾಗಿ ತೋರಿಸ್ತಾ ಇದ್ದೀನಿ. ಮತ್ತು ಇದರಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಮತ್ತು ಯಾವ್ಯಾವ ಸ್ಕಿನ್ನಿಗೆ ಯಾವುದಾದಂತ ನಾನು ಥಿಯೋರಿನಲ್ಲಿ ಬರೆದಿದ್ದೀನಿ. ಮತ್ತು ಪ್ರಾಕ್ಟಿಕಲಾಗಿ ಒಂದು ಡೆಮೋ ತೋರಿಸ್ತಾ ಇದ್ದೀನಿ. ಮತ್ತು ರೀಕಾ ವ್ಯಾಕ್ಸ್ ಕೇಳಿರ್ತೀರ ನೀವು. ರೀಕಾದಲ್ಲಿ ರೋಲರ್ ವ್ಯಾಕ್ಸ್ನ ನೀವು ಯೂಶ್ವಲಾಗಿ ನೋಡಿರಲ್ಲ. ಸೊ ಅದನ್ನು ಹೇಗೆ ಯೂಸ್ ಮಾಡೋದು, ಅದರ ಪ್ರಿಕಾಷನ್ಸ್ ಏನು, ಮತ್ತು ನಾರ್ಮಲ್ ವ್ಯಾಕ್ಸ್ಗೂ ರೀಕಾ ವ್ಯಾಕ್ಸ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಈ ವ್ಯಾಕ್ಸ್ ಬಂದು ಇದನ್ನೇ ರೋಲರ್ ವ್ಯಾಕ್ಸ್ ಅಂತ ಕರಿತೀವಿ. ಓಕೆನಾ. ಇದರಲ್ಲೂ 2 ಟೈಪ್ಸ್ ಬರುತ್ತೆ. ಇದರಲ್ಲಿ ಇದು ಫ್ಲೇವರು. ಓಕೆನಾ. ಇದು ನಾವು ಇಟ್ಕೊಳ್ಳೋದು. ಓಕೆನಾ. ಇಲ್ಲಿ ನೋಡ್ತಿದ್ರಲ್ವ, ಇದು ಕಂಟೈನರು. ಯೂಶ್ವಲಾಗಿ ನಾರ್ಮಲ್ ವ್ಯಾಕ್ಸೆಲ್ಲೂ ನಾವು ಈ ಥರ ಮಿಷಿನ್ಗೆ ಹಾಕ್ಕೊಂಡು ಯೂಸ್ ಮಾಡ್ತೀವಿ. ಬಟ್ ಇದರಲ್ಲಿ ಈ ಥರ ಇರುತ್ತೆ ಫಿಲ್. ಓಕೆನಾ. ಇದು ರೆಡಿ. ಇದು ಒನ್ ಟೈಮ್ ಯೂಸ್ ಅಷ್ಟೇ. ಒಂದ್ಸರಿ ಒಂದು ಕಸ್ಟಮರ್ಗೆ ಹಾಕಿದ್ಮೇಲೆ ಬಿಸಾಕೋದೇನೇನೆ ಖಾಲಿ ಆದರೆ. ನೋಡಿ, ಈ ಥರ ಇರುತ್ತೆ. ಇನ್ನು ಇದು ಬಂದರೆ ನಾರ್ಮಲ್ ವ್ಯಾಕ್ಸು. ಇದು ನೋಡಿರ್ತೀರ ನೀವು. ನಾರ್ಮಲ್ ವ್ಯಾಕ್ಸು ಈ ಥರ ಇರುತ್ತೆ. ಮಿಷಿನು ಒಳಗಡೆ ಇರೋದು ಈ ಥರ ಇರುತ್ತೆ. ಓಕೆನಾ. ಇದಕ್ಕೆ ಏನೇನು ಬೇಕಂತ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವಾಗ ಈ ಮಾಡೆಲ್ಗೆ ಹ್ಯಾಂಡ್ ತುಂಬ ಟ್ಯಾನ್ ಆಗಿರುತ್ತೆ. ಇಲ್ಲಿಂದ ಇಲ್ಲಿ ತನಕ ಒಂದು ಕಲರ್ ಇದೆ, ಇಲ್ಲಿಂದ ಇಲ್ಲಿ ಗಂಟ ಒಂದು ಕಲರ್ ಇದೆ. ನೋಡಿ, ಸ್ವಲ್ಪ ಹತ್ರ ತೊಗೊಂಡಿದ್ದೀನಿ. ನೋಡಿ ವೇರಿಯೇಷನ್ಸ್ ನೋಡಿ. ಅಂದರೆ ಇಲ್ಲಿಗೆ ಟ್ಯಾನ್ ಆಗಿದೆ ತುಂಬ. ಸೊ ನಾನು ಟ್ಯಾನ್ ರಿಕವರಿ ಮಾಡ್ತಾಯಿದ್ದೀನಿ. ಸೊ ರೀಕಾನೇ ಬೆಸ್ಟ್ ಇದಕ್ಕೆ. ಫಸ್ಟ್ ಪೌಡರ್ ಹಾಕೊತಾ ಇದ್ದೀನಿ. ಇವ್ರದ್ದು ಸ್ಕಿನ್ ಬಂದು ಸ್ವಲ್ಪ ಟೈಟ್ನಿಂಗ್ ಆಗಿದೆ. ಸೊ ನಾವು ರೀಕಾ ಮತ್ತು ರೋಲರ್ ವ್ಯಾಕ್ಸ್ ಯೂಸ್ ಮಾಡ್ಬೋದು. ಓಕೆನಾ. ಸ್ವಲ್ಪ ಸ್ಕಿನ್ನು ಸ್ಯಾಗಿ ಆಗಿದ್ರೆ ಅಥವಾ ಲೂಸ್ ಆಗಿದ್ರೆ, ಸ್ವಲ್ಪ ಸೆನ್ಸಿಟಿವ್ ಇದ್ದರೆ ನಾವು ಇದನ್ನು ಯೂಸ್ ಮಾಡೋಂಗಿಲ್ಲ. ನಾರ್ಮಲ್ ವ್ಯಾಕ್ಸ್ 6 ಫ್ಲೇವರ್ಸ್ ಏನು ಕೊಟ್ಟಿದೆ ಅದನ್ನು ನಾವು ಯೂಸ್ ಮಾಡ್ಬೋದು. ಅದು ಬಂದು ವಾಟರ್ ಬೇಸ್ಡ್ ಅಥವಾ ಲಿಕ್ವಿಡ್ ಬೇಸ್ಡಲ್ಲಿರುತ್ತೆ. ಇದೆಲ್ಲ ಬಂದು ಸ್ವಲ್ಪ ತಿಕ್ಕಲ್ಲಿರುತ್ತೆ, ಅಂತಂದರೆ ಪೇಸ್ಟ್ ಟೈಪಲ್ಲಿ ತಿಕ್ ಫಾರ್ಮೇಟಲ್ಲಿ ಇರುತ್ತೆ. ನೀವು ನೋಡಿ ಇವಾಗ ಇವ್ರಿಗೆ ಟ್ಯಾನ್ ಆಗಿರೋದ್ರಿಂದ ಟಿ10 ಅವೆಲ್ಲ ಬ್ಲೀಚು ಅವೆಲ್ಲ ಯೂಸ್ ಮಾಡ್ಬೋದಾ? ಹಾಂ, ಮಾಡ್ಬೋದು. ಬಟ್ ಬಿಕಾಸ್ ಏನು ಗೊತ್ತಾ, ಫಸ್ಟು ನಾವು ವ್ಯಾಕ್ಸ್ ಮಾಡ್ಕೊಬೇಕು. ವ್ಯಾಕ್ಸ್ ಮಾಡಿಕೊಂಡು ಡಿ10 ಅಥವಾ ಬ್ಲೀಚು ಏನಾದರೂ ಒಂದು ಮಾಡ್ಬೋದು. ಏನಕ್ಕಂತಂದರೆ ಟ್ಯಾನ್, ಇವಾಗ ನೋಡಿ ಇವ್ರದ್ದು ಹೇರ್ಸ್ ಇದೆ. ವ್ಯಾಕ್ಸ್ ಮಾಡ್ದಲೇ ನಾವು ಹೇರ್ಸ್ ಮೇಲೆ ಟ್ಯಾನ್ ಹಾಕೋದ್ರಿಂದ ಹೇರ್ಸ್ಗೆ ಕ್ರೀಮ್ಸು ಪೆನಿಟ್ರೇಟ್ ಆಗುತ್ತೆ. ಸೊ ಸ್ಕಿನ್ ಮೇಲೆ ಬೀಳೋದಿಲ್ಲ. ನಾವು ಫಸ್ಟು ವ್ಯಾಕ್ಸ್ ಮಾಡ್ಕೋಬೇಕು. ವ್ಯಾಕ್ಸ್ ಮಾಡಿಕೊಂಡು ಆಮೇಲೆ ಡಿ10 ಮತ್ತು ಬ್ಲೀಚ್ ಏನೇನಿರುತ್ತೆ ಅದನ್ನು ಹಾಕೊಬೋದು. ಪ್ಯಾಕ್ ಏನಿದ್ರು ವ್ಯಾಕ್ಸ್ ಆದಮೇಲೆ ಹಾಕಬೇಕು. ನೋಡಿ ಪೌಡರ್ ಅಪ್ಲಿಕೇಶನ್ ಆಗಿದೆ. ಇಲ್ಲಿ ಇನ್ನೊಂದು ಏನಂತಂದರೆ, ಇವಾಗ ನೋಡಿ ಇಲ್ಲಿಂದ ಇಲ್ಲಿ ಗಂಟ ಒಂದು ಡಿರೆಕ್ಷನಲ್ಲಿ ಬೆಳೆದಿದೆ, ಇಲ್ಲಿಂದ ಹಿಂಗೆ ಬೆಳೆದಿದೆ. ಸೊ ಫಸ್ಟ್ ಅಪ್ಲಿಕೇಶನ್ ನಾವು ಹೇಗೆ ಮಾಡ್ತೀವಿ ಅಂತಂದರೆ, ಇಲ್ಲಿಂದ ಇಲ್ಲಿ ಗಂಟ ಸ್ಟ್ರೈಟಲ್ಲಿ ಹಾಕ್ತೀವಿ. ಇಲ್ಲಿಗೆ ಹಾಕಬೇಕಾದ್ರೆ ಹಿಂಗೆ ಹಾಕ್ತೀವಿ. ಮತ್ತು ಇನ್ನೊಂದು ಏನು ಗೊತ್ತಾ, ನೀವು ಇಲ್ಲಿ ಅಪ್ಲಿಕೇಶನ್ ಮಾಡಬೇಕಾದ್ರೆ ಇಲ್ಲಿ ಮಾಡಿಬಿಟ್ಟು ಹಿಂಗೆ ಮಾಡಬೇಕು. ಯಾಕಂತಂದರೆ ಇಲ್ಲಿಂದ ಮಾಡಿದಾಗ ಸ್ಕಿನ್ನು ಸಿಕ್ಕಾಕೊಳ್ಳಲ್ಲ. ಸೊ ಇದೆಲ್ಲ ಒಳಗಡೆ ಹೋಗಿರ್ತಾನೆ, ಸ್ಕಿನ್ನು ಲೂಸ್ ಇರುತ್ತಲ್ಲ, ವ್ಯಾಕ್ಸ್ ನೀಟಾಗಿ ಬರೋಲ್ಲ, ಕಚ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನೀವು ಹಿಂಗೆ ಹಾಕಬೇಕಾದ್ರೆ ನೀಟಾಗಿ ಹೇರ್ಸು ರಿಮೂವ್ ಆಗುತ್ತೆ, ಟ್ಯಾನ್ ಇಲ್ಲಿ ಜಾಸ್ತಿ ಬಿದ್ದಿರುತ್ತೆ. ಓಕೆನಾ. ನೀಟಾಗಿ ಕವರ್ ಆಗುತ್ತೆ. ನೋಡಿ, ಹಿಂಗೆ ಅಪ್ಲಿಕೇಶನ್ ಮಾಡಬೇಕು. ಒಂದ್ಸರಿ ತೋರಿಸ್ತೀನಿ ನಾನು. ಇವಾಗ ಅಲ್ಲಿ ಟ್ಯಾನ್ ಜಾಸ್ತಿ ಇರುತ್ತೆ ಅಂತ ಕಡೆ ನಾವು 2 ಟೈಮ್ ಹಾಕ್ಬೋದಾ ಅಪ್ಲಿಕೇಶನ್? ಅಂದರೆ ಒಂದು ಟೈಮ್ಗೆ ನೀಟಾಗಿ ರಿಮೂವ್ ಆಗಿದ್ದರೆ ಏನು ಬೇಡ, ಆಯಿತಾ. ನೀಟಾಗಿ ರಿಮೂವ್ ಆಗಿಲ್ಲ ಅಂತಂದರೆ ಇನ್ನೊಂದು ಅಪ್ಲಿಕೇಶನ್ ಮಾಡ್ಬೋದು. ಬಟ್ ಏನು ಗೊತ್ತಾ, ಒಂದ್ರ ಮೇಲೆ ಇನ್ನೊಂದು ಸರಿ ಅದರ ಒಂದು ವ್ಯಾಕ್ಸ್ ಮೇಲೆ ಇನ್ನೊಂದು ವ್ಯಾಕ್ಸ್ನ ಹಾಕಬಾರ್ದು, ಆಯಿತಾ. ಕಚ್ಕೊಂಡ್ಬಿಡುತ್ತೆ, ಮತ್ತು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಸ್ಕಿನ್ ಕಟ್ಟಾಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನೀವೇನು ಮಾಡ್ತೀರ ಅಂತಂದರೆ, ಒಂದ್ಸರಿ ಹಾಕಿ ನೀಟಾಗಿ ರಿಮೂವ್ ಆಯಿತು ಅಂತಂದರೆ, ಅಲ್ಲೆಲ್ಲೂ ವ್ಯಾಕ್ಸ್ ಅಂಟ್ಕೊಂಡಿಲ್ಲ ಅಂತಂದರೆ ಇನ್ನೊಂದ್ಸರಿ ಹಾಕ್ಬೋದು. ಬಟ್ ಅಕಸ್ಮಾತ್ ಏನಾದರೂ ಇಲ್ಲಿ ಏನಾದ್ರು ಕಚ್ಕೋತು ಅಂತಂದರೆ ನೀವು ಹಾಕಬಾರ್ದು. ಸರಿ. ನೋಡಿ ಅಪ್ಲಿಕೇಶನ್ ನೋಡಿ, ಅಪ್ಪಿಂದ ಡೌನ್ ತನಕ ಸ್ಟ್ರೈಟ್ ಡೈರೆಕ್ಷನಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಇನ್ನೊಂದು ಏನು ಗೊತ್ತಾ, ನೀವು ಈ ಪೋರ್ಷನ್ ಮಾಡ್ತೀರ ಗೊತ್ತಾ, ಇಲ್ಲಿ ಕೆಳಗಡೆ ಮಾಡಬೇಕಾದ್ರೆ ಅಂಡರ್ ಆರ್ಮ್ಸ್ ಮಾಡಿಕೊಂಡು ಕೈನ ಸ್ಟಿಚ್ ಮಾಡಿಸಿರ್ತೀರಲ್ಲ, ಆ ಟೈಮಲ್ಲಿ ಇದನ್ನು ಕವರ್ ಮಾಡ್ಕೊಬಿಡ್ಬೇಕು. ಸೊ ಇವಾಗ ಹಿಂಗೆ ಎತ್ತಿ ಲಿಫ್ಟ್ ಮಾಡಿದ್ರೆ ಅವ್ರಿಗೂ ಪೇನ್ ಫೀಲ್ ಆಗುತ್ತೆ. ಸೊ ಅಂಡರ್ ಆರ್ಮ್ಸ್ ಕವರ್ ಮಾಡಬೇಕಾದ್ರೆ ಇದು ಮಾಡ್ಬೋದು. ನೋಡಿ, ಜಾಸ್ತಿ ರಬ್ ಮಾಡಿ ಟೇರ್ ಮಾಡಬೇಕು, ನೀಟಾಗಿ ಬರುತ್ತೆ. ಮತ್ತು ಒಂದೇ ಟೈಮ್ ಕಚ್ಚಿಸ್ಬಿಡ್ಬೇಕು ಶೀಟ್ನ ವ್ಯಾಕ್ಸ್ ಮೇಲೆ. ನೀವು ಇಷ್ಟಿಷ್ಟೇ ಆಗ್ತಾಯಿದ್ರೆ ಅವ್ರಿಗೂ ಪೇನ್ ಜಾಸ್ತಿ ಇರುತ್ತೆ, ಮತ್ತು ಟೈಮ್ ಕೂಡ ಎಲಾಬ್ರೇಟ್ ಆಗುತ್ತೆ. ನೋಡಿ, ಇವಾಗ ಅದು ವ್ಯಾಕ್ಸು ಡ್ರೈ ಆಗ್ತಾ ಇರುತ್ತೆ, ನಾವು ಒಂದು ಕಡೆ ಮಾಡ್ತಿದ್ರೆ ಇನ್ನೊಂದು ಕಡೆ ಡ್ರೈ ಆಗ್ತಾ ಇರುತ್ತೆ. ಸೊ ಅವಾಗ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಸ್ಕಿನ್ಗೆ? ಹೌದು, ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದೇನು ಗೊತ್ತಾ, ನೀವು ವ್ಯಾಕ್ಸ್ ಹಾಕಬೇಕಾದ್ರೆ
ಮುಂಚೆನೇ ಹಾಕಿ ಬಿಟ್ಬಿಡ್ಬಾರ್ದು. ಸೊ ಈಸಿ ಆಗುತ್ತೆ. ಇವಾಗ ನೋಡಿ ನಾನು ಈ ಪೋರ್ಷನ್ ಮಾಡ್ತಾ ಇದ್ದೀನಿ, ಇಲ್ಲೆಲ್ಲ ಹಾಕ್ಬಿಟ್ಟು ಬಿಟ್ಬಿಡ್ಬಾರ್ದು, ಮತ್ತು ಇಲ್ಲಿ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ಸೊ ಇದು ಮೊದಲೇ ಹಾರ್ಡ್ ಇರೋದ್ರಿಂದ ಬೇಗ ಡ್ರೈ ಆಗಿಬಿಡುತ್ತೆ. ಸೊ ನೀವು ಬೇಗ 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 ಮಾಡಬೇಕು. ಶೀಟ್ನ ಬೇಗ ಮೂವ್ ಮಾಡಿದಷ್ಟು ವ್ಯಾಕ್ಸ್ ನೀಟಾಗಿ ಬರುತ್ತೆ. ಒಂಚೂರು ಟೈಮ್ ಇದು ಮಾಡಿಬಿಟ್ರೆ ಅದು ಗಟ್ಟಿ ಆಗಿಬಿಟ್ಟಿರುತ್ತೆ. ಹಾರ್ಡ್ ಇರೋದ್ರಿಂದ ಇನ್ನೂ ಗಟ್ಟಿ ಆದಾಗ ಏನಾಗುತ್ತೆ, ಸ್ಕಿನ್ನು ಕಟ್ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ, ಶೀಟ್ ತುಂಬ ಕಚ್ಕೊಳ್ಳುತ್ತೆ. ಸ್ವಲ್ಪ ಸ್ಟ್ರಿಪ್ಸ್ ಯೂಸ್ ಮಾಡೋಕೆ ಫಾಸ್ಟ್ ಯೂಸ್ ಮಾಡಬೇಕು. ಎಸ್, ಎಷ್ಟು ನೀವು ರಬ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ಇದೂ ಅಷ್ಟೇ, ಡಿ ಟ್ಯಾನು ಮತ್ತು ಈ ಬ್ಲೀಚು ಏನು ಟ್ಯಾನ್ ಪ್ಯಾಕ್ ನೀವು ಹಾಕ್ತೀರಾ ಹ್ಯಾಂಡ್ಸ್ಗೆ, ಹೇರ್ಸ್ ಮೇಲೆ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು. ಯಾಕೆ ಗೊತ್ತಾ, ಹೇರ್ಸ್ ಮೇಲೆ ನಾವು ಟ್ಯಾನ್ ಪ್ಯಾಕ್ ಹಾಕೋದ್ರಿಂದ ಸ್ಕಿನ್ ಮೇಲೆ ಕ್ರೀಮ್ ಬೀಳಲ್ಲ, ಹೇರ್ಸ್ ಮೇಲೆ ಮಾತ್ರನೇ ಬೀಳುತ್ತೆ. ಆಮೇಲೆ ವ್ಯಾಕ್ಸ್ ಮಾಡೋದ್ರಿಂದ ವ್ಯಾಕ್ಸಲ್ಲಿ ಹೇರ್ಸ್ ಹೊಟ್ಟೋಗುತ್ತಲ್ವಾ, ಸೊ ನೀವು ಕ್ರೀಮ್ ಹಾಕಿನೇ ಏನೂ ಪ್ರಯೋಜನ ಆಗಲ್ಲ. ಸೊ ನೀವು ಫಸ್ಟು ವ್ಯಾಕ್ಸ್ ಮಾಡ್ಕೊಬೇಕು. ವ್ಯಾಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ಕಿನ್ ಕ್ಲಿಯರ್ ಆಗಿರುತ್ತೆ, ಅದ್ರ ಮೇಲೆ ನೀವು ಕ್ರೀಮ್ಸ್ನ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇತ್ತು ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ, ಡಿರೆಕ್ಷನ್ ಬಂದು ಈ ಕಡೆಗಿದೆ, ಹಿಂಗಿಂದ ಹಿಂಗಿದೆ, ಇಲ್ಲಿ ಬಂದು ಇಲ್ಲಿಂದ ಹಿಂಗಿತ್ತು. ಸೊ ಇಲ್ಲಿ ಬಂದು ಸ್ವಲ್ಪ ಹಿಂಗಿದೆ. ಸೊ ನಾವಿಲ್ಲಿ ಹಾಕಬೇಕಾದ್ರೆ ನೋಡಿ, ಅದು ಯಾವ ಡೈರೆಕ್ಷನಲ್ಲಿದೆಯೋ ಅದೇ ಡೈರೆಕ್ಷನ್ಗೆ ಹಾಕಬೇಕು. ನೋಡಿ, ಶೀಟ್ನ ಕೂಡ ನಾನು ಹಿಂಗಿರೋದ್ರಿಂದ ನಾನು ಹಿಂಗೆ ಹಾಕ್ತಾಯಿದ್ದೀನಿ. ಓಕೆನಾ, ಹಿಂಗಿದೆ ನೋಡಿ. ನಾವು ಕ್ರೀಮ್ ಯಾವುದು ಡೈರೆಕ್ಷನಲ್ಲಿ ಹಾಕಿರ್ತೀವೋ ಅದ್ರ ಆಪೋಸಿಟ್ ಡೈರೆಕ್ಷನಿಂದ ಶೀಟ್ನ ರಿಮೂವ್ ಮಾಡಬೇಕು. ಓಕೆನಾ, ನೋಡಿ ಎಷ್ಟು ಟೈಟಾಗಿ ಆಗುತ್ತೋ ಅಷ್ಟು ಟೈಟಾಗಿ ಇಟ್ಕೊಳ್ಳಿ. ಈಸಿಯಾಗಿ ಕವರ್ ಆಯಿತು. ಮತ್ತು ಇಲ್ಲಿ ಈ ಪೋರ್ಷನ್ ಹಾಕಬೇಕಾದ್ರೆ ನಾನು ಹೇಳೋದಲ್ಲ ನೋಡಿ, ಇಲ್ಲಿ ಡೌನು ಸ್ಮಾಲ್ ಹೇರ್ಸ್ ಇದೆ ನೋಡಿ, ಇಲ್ಲಿ ಕಾಣಿಸ್ತಿದೆ. ಓಕೆನಾ, ಹೀಗೆ ಹಾಕಬೇಕು. ಇದೇ ರೀತಿನೇ ಅಪ್ಲಿಕೇಶನ್ ಇರಬೇಕು. ಇದು ತುಂಬ ಟೈಟಾಗಿ ಇಟ್ಕೋಬೇಕು, ಯಾಕಂದರೆ ಸ್ಕಿನ್ ತುಂಬ ಲೂಸ್ ಇರುತ್ತೆ ಇಲ್ಲಿ. ಸೊ ನೋಡಿ, ನೀಟಾಗಿ ರಿಮೂವ್ ಆಗ್ತಿದೆ ಹೇರ್ಸು. ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಎಲ್ಲೂ ಸ್ಕಿನ್ ಕಚ್ಕೊಂಡಿಲ್ಲ ಇದ್ರಲ್ಲೂ ಶೀಟು. ನೀಟಾಗಿ ತೊಗೊಳಾಯ್ತು. ಇವಾಗ ನೋಡಿ, ಈ ಪೋರ್ಷನ್ ಆಯಿತಾ. ಸೊ ಹಿಂಗನ್ನು ತೊಗೊಂಡ್ವಿ ನಾವು. ಸೊ ನಮ್ಗೆ ಇಲ್ಲಿ ಪೆಂಡಿಂಗ್ ಇರುತ್ತೆ ಒಂದೊಂದು, ಯಾಕಂದರೆ ಇವ್ರಿಗೆ 2 ಥರ ಬೆಳೆದಿದೆ ಸ್ಕಿನ್ನು ಮತ್ತು ಹೇರ್ಸು. ಸೊ 2 ಡೈರೆಕ್ಷನಲ್ಲಿ ನಾನು ಅಪ್ಲಿಕೇಶನ್ ಮಾಡಿದ್ದೀನಿ, ಇಲ್ಲ ಕಚ್ಕೊಂಡಿಲ್ಲ ಅಂದ್ಬಿಟ್ಟು. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಜಾಸ್ತಿ ಡಾರ್ಕಾಗಿ ಬಿದ್ದಿದೆ. ಸೊ ಇಲ್ಲಿ ಕಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಟೈಟಾಗಿ ಎಳ್ದು ಮಾಡೋದ್ರಿಂದ ಏನು ಕಚ್ಕೊಳ್ಳಲ್ಲ. ಡಬಲ್ ಟೈಮ್ ಹಾಕಿದ್ರೆ ಸ್ವಲ್ಪ ಕಚ್ಕೊಳ್ಳುತ್ತೆ ಈ ಥರ. ಸೊ ಫೋಲ್ಡ್ ಮಾಡ್ಕೊತೀವಿ. ಬಂದ್ಬಿಟ್ಟು ಡಾರ್ಕಾಗಿ ಕಚ್ಕೊಂಡಿಲ್ಲ ನೋಡಿ, ಇಲ್ಲಿ ಸ್ವಲ್ಪ ಕಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಇದ್ದಾಗ ನೋಡ್ಕೊಂಡು ನೋಡಿ, ನೋಡಿ ಶೀಟ್ ಕಚ್ಕೊಂತು. ಯಾಕೆ ಹೇಳಿ, ಅದು ಸ್ವಲ್ಪ ಡಾರ್ಕಾಗಿ ಬಿದ್ದಿದ್ದಕ್ಕೆ.
ಡನ್ ನೋಡಿ. ಓಕೆನಾ, ಇವಾಗ ನೋಡಿ ಇಲ್ಲಿ ಇನ್ನೊಂದ್ಸರಿ ಅಪ್ಲಿಕೇಶನ್ ಮಾಡಬೇಕು. ಸ್ಕಿನ್ ಎಲ್ಲಿ ಒಂಥರ ಮುದ್ರದಂಗಿರುತ್ತೆ ಅಲ್ಲಿ ಜಾಸ್ತಿ ಕಚ್ಕೊಳ್ಳುತ್ತೆ. ಓಕೆನಾ, ಮತ್ತು ರೀಕಾ ವ್ಯಾಕ್ಸಲ್ಲಿ ಇನ್ನೊಂದೇನು ಗೊತ್ತಾ, ಮೇಯ್ನು ರೀಕಾ ವ್ಯಾಕ್ಸಲ್ಲಿ ಈ ಪೋರ್ಷನಲ್ಲಿ ಹಾಕಬಾರ್ದು. ಓಕೆನಾ, ತುಂಬ ಸೆನ್ಸಿಟಿವ್ ಇರೋರ್ಗಂತೂ ಈ ಪೋರ್ಷನಲ್ಲಿ ಹಾಕಲೇಬಾರ್ದು. ತುಂಬ ರೆಡ್ ಬಬಲ್ಸ್ ಥರ ಬಂದುಬಿಡುತ್ತೆ. ಸೊ ಇವ್ರು ಸ್ವಲ್ಪ ಟೀನೇಜರ್ಸ್ ಇರೋದ್ರಿಂದ ಹಾಕ್ಬೋದು. ಲೈಟಾಗಿ ಹಾಕ್ಕೊಳ್ಳಿ. ಹೇರ್ಸ್ ಇದ್ದರೆ ಮಾತ್ರ ಹಾಕ್ಕೊಳ್ಳಿ. ಕೆಲವ್ರಿಗೆ ಆ ಪೋರ್ಷನಲ್ಲಿ ಹೇರ್ಸ್ ಇರೋಲ್ಲ, ಇಲ್ಲದೇ ಇದ್ದರೆ ಏನು ತೊಂದರೆ ಇಲ್ಲ. ಇದ್ದವ್ರಿಗೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲದೇ ಇದ್ದವ್ರಿಗೆ ಹಾಕಕ್ಕೆ ಹೋಗ್ಬಿಡಿ, ಅದು ಸ್ವಲ್ಪ ಡೇಂಜರು. ನಾನು ಆ ಹ್ಯಾಂಡ್ಗೂ ಹಾಕಿದ್ದೆ, ಸೊ ಇಲ್ಲೂ ಹಾಕ್ತಾಯಿದ್ದೀನಿ. ಅಲ್ಲಿ ಜಾಸ್ತಿ ಏನೂ ಪ್ರಾಬ್ಲಮ್ ಆಗಿಲ್ಲ. ಸೊ ನೀವು ವ್ಯಾಕ್ಸ್ ಮಾಡ್ಕೋಬೇಕಾದ್ರೆ ಒಂದು ಹ್ಯಾಂಡಿಗೆ ಮಾಡಿದಾಗ ಅದು ಗೊತ್ತಾಗ್ಬಿಡ್ತಾ ಇರೋದು ಸ್ಕಿನ್ ಟೆಕ್ಸ್ಚರ್ ಹೇಗಿದೆ, ಹಾರ್ಡ್ ಇದೆಯಾ, ಸ್ಮೂತ್ ಇದೆಯಾ, ಸೆನ್ಸಿಟಿವ್ ಇದೆಯಾ ಅಂತ ಮಾಡ್ತಿದ್ದಂಗೆ ಗೊತ್ತಾಗ್ತಾ ಇರುತ್ತೆ. ಸೊ ಒಂದು ಹ್ಯಾಂಡಲ್ಲಿ ಹಾಕ್ತಿದ್ದಂಗೆ ಇನ್ನೊಂದು ಹ್ಯಾಂಡಿಗೆ ನೀವು ಅದಕ್ಕೆ ಬೇಕಾದಂತೆ ಮಾಡ್ಕೊಬೋದು. ಇದು ಸ್ವಲ್ಪ ಮುದ್ರದಂಗಿರುತ್ತೆ ಯೂಶ್ವಲಾಗಿ ನಮ್ಮ ಸ್ಕಿನ್ಸು. ಸೊ ಇಲ್ಲಿ ಸ್ವಲ್ಪ ಕಚ್ಕೊಳ್ಳೋದು ಇರುತ್ತೆ. ಟೈಟಾಗಿ ಇಡಿಸ್ಕೋಬೇಕು. ನಾನು ಹೋಲ್ಡ್ ಮಾಡೋದು ನೋಡಿ, ಅವ್ರದ್ದು ಹ್ಯಾಂಡ್ಸ್ನ ಎಷ್ಟು ಗಟ್ಟಿಯಾಗಿ ಹೋಲ್ಡ್ ಮಾಡಿದ್ದೀನಿ, ಅವಾಗ ಕಚ್ಕೊಳ್ಳಲ್ಲ. ಸ್ವಲ್ಪ ಫೋಲ್ಡ್ ಅಥವಾ ಮುದ್ರದಂಗಿರುತ್ತಲ್ಲ ಸ್ಕಿನ್ನು, ಅಲ್ಲೇ ಜಾಸ್ತಿ ಕಚ್ಕೊಳ್ಳೋದು. ಫಿಂಗರ್ಸು ಇವರು ಗಾಡಿ ಡ್ರೈವ್ ಮಾಡ್ತಾರೆ, ಸೊ ಇವರಿಗೆ ಇಲ್ಲೂ ಟ್ಯಾನ್ ಬಿದ್ದಿರುತ್ತೆ. ಸೊ ಅಲ್ಲಿಗೂ ನಾನು ವ್ಯಾಕ್ಸ್ನ ಹಾಕ್ಕೊತಾ ಇದ್ದೀನಿ ನೋಡಿ. ಇದೂ ಅಷ್ಟೇ ಸ್ವಲ್ಪ ಮುದ್ರದಂಗಿದೆ ಅಲ್ಲ, ಒಂದೊಂದು ಹ್ಯಾಂಡನ್ನೇ ರಿಮೂವ್ ಮಾಡಿಕೊಂಡ್ರೆ ಸೇಫು. ಒಬ್ಬೊಬ್ರು ಏನು ಮಾಡ್ತಾರೆ, ಅಟ್ ಎ ಟೈಮ್ ಎಲ್ಲ ಸ್ಟ್ರಿಪ್ಸೂ ಕಚ್ಚಿಸ್ಬಿಟ್ಟು ಹೇಳಕ್ಕೆ ಹೋಗ್ತಾರೆ, ಅವಾಗ ಬರೋದಿಲ್ಲ. ಇಲ್ಲಿರೋ ವ್ಯಾಕ್ಸ್ ಕೂಡ ಕಚ್ಕೊಂಡ್ಬಿಡುತ್ತೆ. ಹಾಗಾಗಿ ಒಂದೊಂದೇ ತೆಗ್ದಷ್ಟು ಸೇಫು. ವ್ಯಾಕ್ಸು ನಾರ್ಮಲ್ ವ್ಯಾಕ್ಸು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಈ ರೋಲರ್ ವ್ಯಾಕ್ಸು ಸ್ವಲ್ಪ ಬೇಗ ಆಗುತ್ತೆ. ಇದರಲ್ಲೇ ನಾರ್ಮಲ್ ಕಂಟೈನರಲ್ಲೇ ರೀಕಾ ವ್ಯಾಕ್ಸ್ ಬರುತ್ತೆ. ಆ ರೀಕಾ ವ್ಯಾಕ್ಸು ಸ್ವಲ್ಪ ವುಡನ್ ಸ್ಟಿಕ್ಕಲ್ಲಿ ಅಂತಂದರೆ ಮಾಡೋದು ಪ್ರೊಸೀಜರ್ ಲೇಟ್ ಆಗುತ್ತೆ, ತುಂಬ ಟೈಮ್ ಹಿಡಿತಾರೆ. ರೋಲರ್ ವ್ಯಾಕ್ಸ್ನ ನೀವು ಒಂದು ಪ್ಯಾಕೇಜ್ ಅಂತ ಒಪ್ಕೊಂಡಾಗ ರೋಲರ್ ವ್ಯಾಕ್ಸ್ ಯೂಸ್ ಮಾಡಿದ್ರೆ ಬೇಗ ಆಗುತ್ತೆ, ಟೈಮ್ ಸೇವ್ ಮಾಡುವುದು. ಇವಾಗ ರೋಲರ್ ವ್ಯಾಕ್ಸ್ ಯಾರಿಗೆ ಸಜೆಷನ್ ಮಾಡ್ಬೋದು? ಬ್ರೈಡ್ ಪ್ಯಾಕೇಜು, ಈ ಥರ ಓವರ್ ಆಲ್ ಬಾಡಿ ವ್ಯಾಕ್ಸ್ ಅಂತೆಲ್ಲ ಮಾಡಿರ್ತಾರಲ್ಲ ಅವ್ರಿಗೆ. ಸೊ ಇವಾಗ ಇಂಡಿವಿಜುವಲಾಗಿ ಒಂದೊಂದೇ ಮಾಡ್ತೀವಿ ಅಂತಂದರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಪ್ಯಾಕೇಜ್ ತೊಗೊಂಡಿರ್ತೀವಲ್ವ, ಹೋಲ್ ಬಾಡಿ ಮಾಡೋದ್ರಿಂದ, ಕಂಟೈನರಲ್ಲಿ ಮಾಡೋದ್ರಿಂದ ಲೇಟ್ ಆಗುತ್ತೆ. ರೋಲರ್ ವ್ಯಾಕ್ಸಲ್ಲಿ ಮಾಡೋದ್ರಿಂದ ಈಸಿಯಾಗಿ ಫ್ಲೂಯೆಂಟಾಗಿ ಅಪ್ಲಿಕೇಶನ್ ಆಗಿಬಿಡುತ್ತೆ. ಅಪ್ಲಿಕೇಶನ್ ಆದಷ್ಟು ಬೇಗ ರಿಮೂವ್ ಮಾಡ್ಬೋದು. ಸೊ ರೋಲರ್ ವ್ಯಾಕ್ಸ್ ಬೆಸ್ಟು. ನಾನು ವ್ಯಾಕ್ಸ್ ಇಲ್ಲಿ ಅಪ್ಲಿಕೇಶನ್ ಮಾಡಿದ್ದೀನಿ, ಇಲ್ಲಿ ಅಪ್ಲಿಕೇಶನ್ ಮಾಡಿಲ್ಲ. ಸೊ ಇದು ನೋಡಿ ಟ್ಯಾನ್ ಎಷ್ಟು ನೀಟಾಗಿ ರಿಮೂವ್ ಆಗಿದೆ. ಇದು ನೋಡಿ ಎಷ್ಟು ಡಾರ್ಕ್ ಇದೆ. ಸೊ ನೋಡಿ, ಹೌದು, ಇಲ್ಲಿ ನೋಡಿ ಫಿಂಗರ್ಸು ಟ್ಯಾನ್ ಜಾಸ್ತಿ ಬಿದ್ದಿದೆ, ಇವರು ಗಾಡಿ ಓಡಿಸ್ತಿರೋಲ್ಲ. ಸೊ ನೋಡಿ ಡಿಫ್ರೆನ್ಸ್ ನೋಡಿ ಈ ವ್ಯಾಕ್ಸಲ್ಲಿ. ಇದರಲ್ಲೇ ಈ ಥರ ರಿಸಲ್ಟ್ ಇರೋದು. ರೀಕಾ ವ್ಯಾಕ್ಸಲ್ಲಿ ತುಂಬ ಚೆನ್ನಾಗಿ ರಿಸಲ್ಟ್ ಇದೆ, ನೀವು ಇದನ್ನು ಯೂಸ್ ಮಾಡ್ಬೋದು. ಓಕೆ, ಇವಾಗ ವ್ಯಾಕ್ಸೆಲ್ಲ ನೀಟಾಗಿ ಕಂಪ್ಲೀಟ್ ಆಗಿದೆ, ಎಲ್ಲೂ ಹೇರ್ಸ್ ಇಲ್ಲ, ಎಲ್ಲ ನೀಟಾಗಿ ರಿಮೂವ್ ಆಗಿದೆ. ಟ್ಯಾನ್ ಕೂಡ ನೀಟಾಗಿ ಕವರ್ ಆಗಿ ಹೋಗಿದೆ. ಓಕೆನಾ, ಇವಾಗ ನೋಡಿ ತುಂಬ ಅಂಟಿಸ್ತಾ ಇರುತ್ತೆ ಸ್ಕಿನ್ನು. ಓಕೆನಾ, ನಾವೇನು ಮಾಡಬೇಕಂದ್ರೆ ಸ್ವಲ್ಪ ವೈಪ್ ಮಾಡಬೇಕು, ಸ್ಪ್ರೇ ಮಾಡ್ಕೋಬೇಕು. ನೋಡಿ ಅಂಟಿಸ್ತಾ ಇರುತ್ತೆ ಹಿಂಗೇನೆ. ಓಕೆನಾ, ಆಮೇಲೆ ಏನು ಮಾಡಬೇಕು ಗೊತ್ತಾ, ಫ್ರೀ ಆಯಿಲ್ ಬರುತ್ತೆ, ಅಥವಾ ನೋಡಿ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಆಲ್ಮಂಡ್ ಆಯಿಲು. ಸ್ವಲ್ಪ ಸ್ಟಿಕ್ಕಿ ಏನಿರುತ್ತೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಆಫ್ಟರ್ ವ್ಯಾಕ್ಸ್ ಆಯಿಲ್ ಬರುತ್ತೆ, ಅದನ್ನು ಹಾಕ್ಬೋದು. ಇದನ್ನು ಕೂಡ ಹಾಕ್ಬೋದು. ಇದು ಹಾಕೋದ್ರಿಂದ ಸ್ಕಿನ್ ಸ್ವಲ್ಪ ಫ್ರೆಶ್ ಆಗಿ ಕಾಣಿಸುತ್ತೆ ಮತ್ತು ಸೇಫ್ ಕೂಡ ಸ್ಕಿನ್ನಿಗೆ.
ಇವ್ರಿಗೆಲ್ಲೂ ಏನು ಇವಾಗ ಒಂದು ಆಯಿಲ್ point ಹಾಕಕ್ಕೆ allergy ಮುಂಚೆ ಇಲ್ಲ. ನೀವು ವಾಟರ್ ಸ್ಪ್ರೇ ಮಾಡಿದ್ರಿ, ಬಟ್ ಕೆಲವೊಂದು ಕಡೆ ಬರೀ ಡೈರೆಕ್ಟ್ ಆಯಿಲ್ ಅಪ್ಲಿಕೇಶನ್ ಮಾಡ್ತಾರೆ. ಮಾಡ್ಬೋದು. ಸ್ವಲ್ಪ ನಾನು ಏನಕ್ಕೆ ಇದು ಮಾಡಿದೆ ಅಂತಂದರೆ ಸ್ವಲ್ಪ ತೀರಾ ಅಂಟಿರುತ್ತಲ್ವ, ಕಡಿಮೆ ಆಗಲಿ ಅಂತ ನೋಡಿ. ಎಲ್ಲೊಂದು ಕಡೆನೂ ಅವ್ರಿಗೆ ಬಬಲ್ಸ್ ಬಂದಿಲ್ಲ, ಬಬಲ್ಸ್ ಆಗಲಿ ರೆಡ್ಡಿಶ್ ಆಗಲಿ ಬಂದಿಲ್ಲ. ನೋಡಿ ನೋಡಿ ಒಂಚೂರು ಮಸಾಜ್ ಕೊಡೋದ್ರಿಂದ ನೋಡಿ ವ್ಯಾಕ್ಸ್ ಏನಾದ್ರು ಅಂಟಿದ್ರು ಅದು ನೀಟಾಗಿ ಬಂದ್ಬಿಡುತ್ತೆ ಹಾಕೋದ್ರಿಂದ. ಅದೇ ಆಯಿಲ್ ಹಾಕ್ಬೇಕು ಇದೇ ಆಯಿಲ್ ಹಾಕ್ಬೇಕಂತ ಏನಿಲ್ಲ, ಯಾವ್ದು ಬೇಕಾದ್ರೂ ಹಾಕ್ಬೋದು. ನೋಡಿ ನೀಟಾಗಿ ಆಯಿಲ್ ಅಪ್ಲಿಕೇಶನ್ ಆಗಿದೆ, ಎಷ್ಟು ನೀಟಾಗಿ ಫ್ಲೂಯೆಂಟಾಗಿ ಕಾಣಿಸ್ತಿದೆ ಸ್ಕಿನ್ನು. ಆ ಕಡೆ ದಿಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸ್ಕಿನ್ ರಿಸಲ್ಟು. ಓಕೆನಾ, ಎಲ್ಲೊಂದು ಕಡೆನೂ ರ್ಯಾಷಸ್ ಆಗಿಲ್ಲ, ಒಂದು ಪಿಂಪಲ್ಸ್ ಆಗಿಲ್ಲ, ಒಂಚೂರು ರೆಡ್ನೆಸ್ ಆಗಿಲ್ಲ, ನೀಟಾಗಿ ಬಂದಿದೆ, ಎಲ್ಲೂ ಕಚ್ಕೊಂಡಿಲ್ಲ. ಸೊ ನೋಡಿ ಇಲ್ಲೂ ಕೂಡ ಆಯಿಲ್ ಅಪ್ಲಿಕೇಶನ್ ಮಾಡ್ತೆ ವೈಟ್ ಮಾಡಿ. ಸೊ ನೋಡಿ ಎರಡು ಕಡೆನೂ ಸ್ಕಿನ್ ನೀಟಾಗಿ ಅಬ್ಸರ್ವ್ ಆಗುತ್ತೆ. ಇದು ಆಯಿಲ್ ಉಳ್ಕೊಳ್ಳುತ್ತೆ ಅಂತ ಏನಿಲ್ಲ, ನೀಟಾಗಿ ಅಬ್ಸರ್ವ್ ಆಗಿಬಿಡುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ. ಸೊ ನಾನು ನೆಕ್ಸ್ಟ್ ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫೈ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತು ಏನೇ ಡೌಟ್ಸ್ ಇತ್ತು ಅಂತಲೂ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.